ವಿದ್ಯಾರ್ಥಿಗಳೇ, ಈ ವಿಡಿಯೋ ಭಾಗದಲ್ಲಿ ಬೀಜೋಕ್ತಿಗಳ ಬಗ್ಗೆ ಚರ್ಚಿಸೋಣ. ಈ ಕೆಳಗಿನ ಉದಾಹರಣೆಗಳನ್ನು ನೀವು ಗಮನಿಸಿ. 2, 3, -7, ವರ್ಗಮೂಲ 5, 2 + ವರ್ಗಮೂಲ 3. ಇವುಗಳನ್ನು ಗಮನಿಸಿದಾಗ ಇವುಗಳ ನಿಖರವಾದ ಬೆಲೆ ನಮಗೆ ಗೊತ್ತಿದೆ. ಯಾವುದೇ ಕಾರಣಕ್ಕೆ ಆ ಬೆಲೆಗಳು ಬದಲಾಗುವುದಿಲ್ಲ. ಅಂತಹ ಸಂಖ್ಯೆಗಳನ್ನು ಸ್ಥಿರ ಸಂಖ್ಯೆಗಳು ಅಂತ ಕರೀತಾರೆ. ಇನ್ನೊಂದು ಉದಾಹರಣೆ ನೋಡಿ. x, 2y, x ವರ್ಗ xy. ಇವುಗಳ ನಿರ್ದಿಷ್ಟ ಅಥವಾ ನಿಖರ ಬೆಲೆಯನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇವುಗಳ ಬೆಲೆ ಸಂದರ್ಭಕ್ಕನುಸಾರವಾಗಿ ಬದಲಾಗಬಹುದು. ಇಂತಹ ಸಂಖ್ಯೆಗಳನ್ನು ಪದಗಳನ್ನು ಚರಪದಗಳು ಅಥವಾ ಚರಾಕ್ಷರಗಳು ಅಂತ ಕರೀತೀವಿ. ಅಂದರೆ ಬೀಜೋಕ್ತಿಗಳು ಎಂದರೇನು? ಇವುಗಳನ್ನು ಗಮನಿಸಿ. 7 - y, 3x ವರ್ಗ -4y, 6xy, 2x + ವರ್ಗಮೂಲ 3y -2z ಇತ್ಯಾದಿ. ಇವುಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಚರಾಕ್ಷರಗಳನ್ನು ಹೊಂದಿದೆ. ಒಂದಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ಇರಬಹುದು. ಚರಾಕ್ಷರ ಅಥವಾ ಬೀಜಪದ ಅಥವಾ ಚರಪದ ಅಂತ ಕರಿತೀವಿ ಅದನ್ನು. ಇಂತಹ ವಾಕ್ಯಗಳನ್ನು, ಗಣಿತ ವಾಕ್ಯಗಳನ್ನು ಬೀಜೋಕ್ತಿಗಳು ಅಂತ ಕರೀತೀವಿ. ಬೀಜೋಕ್ತಿಗಳು ಅಂದರೆ ಆ ಒಂದು ಗಣಿತ ವಾಕ್ಯದಲ್ಲಿ ಚರಾಕ್ಷರಗಳಿರಬೇಕು. ಮುಂದೆ ಗಮನಿಸಿ, ಇಲ್ಲಿ ನಾನು ವರ್ಗೀಕರಣ ಮಾಡಿದ್ದೀನಿ. ಈ ಪಟ್ಟಿಯನ್ನು ಗಮನಿಸಿ. ಮೊದಲನೆಯ ಒಂದು ಪಟ್ಟಿಯಲ್ಲಿ 4, 12, 7, 5x, 3x ವರ್ಗ yz ಒಂದೊಂದೇ ಪದಗಳಿವೆ. ಇಲ್ಲಿ 4 + x, 7y/3 -3x, 5x ವರ್ಗ -z ಈ ರೀತಿ ಎರಡೆರಡು ಪದಗಳಿವೆ. ಮೂರನೇದರಲ್ಲಿ 3 ಪದಗಳು. ಈ ರೀತಿ ಒಂದು ಪದ ಮಾತ್ರ ಇದ್ರೆ ಏಕಪದೋಕ್ತಿ ಅಂತ ಕರೀತೀವಿ. ಇಲ್ಲಿ ನಿಮ್ಗೊಂದು ಸಂಶಯ ಬರ್ಬೋದು. 4 ಬೀಜ ಪದವನ್ನು ಇದು ನೀವು ಮತ್ತೆ ಕಲಿತೀರಿ. 4 ಕೂಡ ಒಂದು ಬೀಜ ಪದವೇ ಆಗ್ತದೆ. 12ನೇ 7 ಕೂಡ ಒಂದು ಬೀಜ ಪದ ಆಗ್ತದೆ. ಅದು ಏಕೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದನ್ನು ದ್ವಿಪದೋಕ್ತಿ ಅಂತ ಕರಿತೀವಿ. ಇದನ್ನು ತ್ರಿಪದೋಕ್ತಿ ಅಂತ ಕರಿತೀವಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ ನಾನು ಹೇಳಿದ್ದೀನಿ, ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಬೇರ್ಪಟ್ಟಿಲ್ಲ. ಇದು ಯಾವುದು ಕೂಡ ಅದಕ್ಕೆ ಏಕಪದೋಕ್ತಿ. ಈ ಎರಡು ಉದಾಹರಣೆ ನೋಡಿದರೆ ನೀವು ಪದಗಳು ಪ್ಲಸ್ ಅಥವಾ ಮೈನಸ್ ಚಿಹ್ನೆಯಿಂದ ಬೇರ್ಪಟ್ಟಿವೆ. ಇಲ್ಲಿ ಒಂದು ಸಲ, ಇಲ್ಲಿ ಎರಡು ಬಾರಿ. ಆದ್ದರಿಂದ ಒಂದು ಬಾರಿ ಅದರ ದ್ವಿಪದೋಕ್ತಿ, 2 ಬಾರಿ ಆದರೆ ಅದು ತ್ರಿಪದೋಕ್ತಿ ಆಗ್ತದೆ. ಇಲ್ಲೊಂದು ಉದಾಹರಣೆ ಗಮನಿಸಿ. 3x ವರ್ಗ yz 3 ಚರಾಕ್ಷರಗಳಿವೆ ಮತ್ತು ಇಲ್ಲೂ ಕೂಡ 3 ಚರಾಕ್ಷರ ಇದೆ. ಅದರ ಮಧ್ಯೆಯಲ್ಲಿ ಪ್ಲಸ್ ಚಿಹ್ನೆ ಇದೆ. 3x ವರ್ಗ +yz. ಇಲ್ಲಿ ಭಾಗಿಸಿದೆ, ಗುಣಿಸಿದೆ. ಅದರ ಪ್ಲಸ್ ಅಥವಾ ಮೈನಸ್ ಇಲ್ಲ. ಇದು ಏಕಪದೋಕ್ತಿ. ಆದರೆ ಇದು ದ್ವಿಪದೋಕ್ತಿ. ಇದು ಏಕೆ? ಸಹಜವಾದ ಪ್ರಶ್ನೆ. ಆದರೆ ಇಲ್ಲಿ ಉತ್ತರ ಇದೆ. ಗುಣಿಸು ಅಥವಾ ಭಾಗಿಸು ಚಿಹ್ನೆಗಳು ಬೀಜೋಕ್ತಿಗಳನ್ನು ಬೇರ್ಪಡಿಸುವುದಿಲ್ಲ. ಆದುದರಿಂದ ಅದು ಏಕಪದೋಕ್ತಿ ಆಗಿರ್ತದೆ. ಪ್ಲಸ್ ಅಥವಾ ಮೈನಸ್ ಚಿಹ್ನೆಗಳು ಮಾತ್ರ ಬೀಜೋಕ್ತಿಗಳನ್ನು ಬೇರ್ಪಡಿಸ್ತಾರೆ. ಅಂದರೆ ಒಂದು ಚಿಹ್ನೆ ಬಂದರೆ 2 ಪದ ಆಗುತ್ತೆ, 2 ಚಿಹ್ನೆಗಳು ಬಂದರೆ 3 ಪದ, ಈ ಥರ ಮುಂದುವರಿಯುತ್ತದೆ. ಇದು ಬೀಜೋಕ್ತಿಗಳ ಬಗ್ಗೆ ಒಂದು ಮೂಲ ಕಲ್ಪನೆ. ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.